ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಪ್ರವೀಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಏನ್ ಮಾಡಿದೆ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ. ಆಲ್ರೆಡಿ ಮಕ್ಕಳು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ಬಿಟ್ಟು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ರೆಡಿಯಾಗಿ. ಸೊ ಇವತ್ತು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಎಣ್ಗಾಯಿ ಪಲ್ಯ ಮತ್ತೆ ಚಪಾತಿ ಮಾಡ್ತಾ ಇದ್ದೀನಿ ಮಕ್ಕಳಿಗೆ. ಸೊ ನಿಮ್ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ರೆಸಿಪಿನ. ಸೊ ಇಲ್ಲಿ ಮಕ್ಕಳು ಸ್ಕೂಲ್ಗೆ ಆಲ್ರೆಡಿ ಹೋಗ್ತಾ ಇದಾರಲ್ಲ, ಹೋಗೋವರೆಗೂ ಒಂದು 4-5 ಸರಿ ಮಮ್ಮಿ ಬಾಯ್ ಅಂತ ಹೇಳಿ ಹೋಗ್ತಾರೆ. ಹೋಗೋವರೆಗೂ ಸುಮ್ ಬಾಯ್ ಮಾಡ್ತಾ ಇರ್ತಾರೆ. ಸೊ ಫೈನಲಿ ಮಕ್ಕಳು ರೆಡಿಯಾಗಿ ಸ್ಕೂಲ್ಗೆ ಹೋದ್ರು. ಸೊ ಇವಾಗ ನಿಮ್ ಜೊತೆ ರೆಸಿಪಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ನಾನು ಬ್ರೇಕ್ಫಾಸ್ಟ್ ಮಕ್ಕಳಿಗೆ ಏನ್ ಮಾಡಿದೆ ಅಂತ ಹೇಳಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಎಣ್ಗಾಯಿ ಮಾಡೋದಕ್ಕೆ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ. ಒಂದ್ ಬಟ್ಲಷ್ಟು ಹಸಿ ಕೊಬ್ಬರಿ, ಒಂದು 8 ಹಸಿ ಮೆಣಸಿನ್ಕಾಯಿ, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, 1-2 ಆನಿಯನ್ ಮತ್ತೆ 1-2 ಟೊಮೆಟೊ. ನಾನು ಹಸಿ ಮೆಣಸಿನ್ಕಾಯಿ ಒಂದು 8 ತಗೊಂಡಿದ್ದೀನಿ. ನಿಮಗೆ ಸ್ಪೈಸಿ ತುಂಬಾ ತಿನ್ನೋದಿದ್ರೆ ನೋಡಿ ನೀವು ಹಾಕೊಳ್ಳಿ. ಹುಣಸೆ ಹಣ್ಣೊಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು, ಮತ್ತೆ ಒಂದು 4 ಬೆಳ್ಳುಳ್ಳಿ, ಮತ್ತೆ 1-2 ಟೀ ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ, ಒಂದು 3 ಟೀ ಟೇಬಲ್ ಸ್ಪೂನ್ ಅಷ್ಟು ಕಡ್ಲೆ, ಒಂದು 3 ಟೀ ಟೇಬಲ್ ಸ್ಪೂನ್ ಅಷ್ಟು ಕುರ್ಷಾಣಿ ಕಾಳು ಅಂತ ಹೇಳ್ತೀವಲ್ಲ, ಸೊ ಅದು ಒಂದು 2 ಟೀ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ. ಇಷ್ಟನ್ನು ನಾನು ಇಲ್ಲಿ ಮಿಕ್ಸಿ ಮಾಡ್ಕೊಳ್ತೀನಿ ಇವಾಗ. ಸೊ ಒಂದು ಫೈನ್ ಪೇಸ್ಟ್ ಆ ತರ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಕೊಬ್ಬರಿ ಎಲ್ಲ ಗ್ರೈಂಡ್ ಮಾಡ್ಕೊಂಡೆ ಅಲ್ವಾ. ಸೊ ಇಲ್ಲಿ ನೆಕ್ಸ್ಟ್ ಅದು ಗ್ರೈಂಡ್ ಆದ ನಂತರ ಒಂದು 2 ಟೀ ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡೆ. ಸೊ ಇಲ್ಲಿ ಒಂದು ಪಾತ್ರೆಗೆ ಒಂದು 2 ಟೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ. ಸೊ ಆಯಿಲ್ ಸ್ವಲ್ಪ ಬಿಸಿ ಆದ್ಮೇಲೆ ಏನೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೆ ನೋಡಿ ಅಷ್ಟನ್ನು ಹಾಕಿ ಚೆನ್ನಾಗೊಂದು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ ನಂತರ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಯಾವ ತರ ಕನ್ಸಿಸ್ಟೆನ್ಸಿ, ತುಂಬಾ ತಿಕ್ಕಾಗಬೇಕಂದ್ರೆ ನಿಮ್ ಇಷ್ಟ ನೋಡಿ ಹಾಕೊಳ್ಳಿ. ನಾನು ಸ್ವಲ್ಪ ತಿಕ್ಕಾಗೆ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ, ಇಲ್ಲಿ ನಾನು ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ ಪಲ್ಯನ. ಸೊ ಅದು ಎಲ್ಲ ರೆಡಿ ಆದ್ಮೇಲೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಲಿ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಕ್ಯಾಪ್ಸಿಕಮ್ ಕೂಡ ಆಡ್ ಮಾಡ್ತಾ ಇದೀನಿ, ಕಟ್ ಮಾಡಿ ಇಟ್ಕೊಂಡಿದೀನಿ. ನೋಡ್ತಾ ಇರ್ಬೋದು, ಈ ಸೈಜ್ ಅಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದೀನಿ. ಬೀಜ ನಾನು ತೆಗ್ದಿಲ್ಲ. ಸೊ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಕ್ಯಾಪ್ಸಿಕಮ್ ಆಡ್ ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಪಲ್ಯ. ಸೊ ಆಡ್ ಮಾಡ್ಕೊಂಬೋದು. ಒಬ್ಬೊಬ್ರು ಕ್ಯಾಪ್ಸಿಕಮ್ ಏನೂ ಹಾಕೋದಿಲ್ಲ, ಜಸ್ಟ್ ಬದನೆಕಾಯಿ ಮಾತ್ರ ಆಡ್ ಮಾಡ್ತಾರೆ. ಸೊ ನಾನು ಕ್ಯಾಪ್ಸಿಕಮ್ ಸಹ ಆಡ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಬದನೆಕಾಯಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಇದೇ ತರ ಅಲ್ವಾ ಎಣ್ಗಾಯಿ ಮಾಡಿದ್ರೆ ಕಟ್ ಮಾಡೋದು. ಸೊ ನಾನು ಆಸ್ ಯೂಶುವಲ್ ಸೊ ಅದೇ ತರ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಲ್ಲಿ ಏನು ಕ್ಯಾಪ್ಸಿಕಮ್ ಹಾಕಿದ ನಂತರ ಪಲ್ಯಕ್ಕೆ ಎಲ್ಲ ಬದನೆಕಾಯಿನ ಆಡ್ ಮಾಡಿ ಚೆನ್ನಾಗೊಂದು ಮಿಕ್ಸ್ ಮಾಡಿ ನೋಡಿ. ನೀವು ಈ ಸ್ಟೇಜ್ ಅಲ್ಲಿ ಕನ್ಸಿಸ್ಟೆನ್ಸಿ ಬೇಕಾದಷ್ಟು ನೀರ್ನ ಆಡ್ ಮಾಡ್ಕೊಬಹುದು. ನೋಡಿ, ಇಲ್ಲಿ ನಾನು ಈ ಕನ್ಸಿಸ್ಟೆನ್ಸಿಲಿ ನಾನು ಇಷ್ಟು ತಿಕ್ಕಾಗಿ ನಾನು ಪಲ್ಯಕ್ಕೆ ಇಡ್ತಾ ಇದ್ದೀನಿ. ಸೊ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಅಲ್ಲಿ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಅಲ್ಲಿ ಬಿಟ್ಬಿಟ್ರೆ ಪಲ್ಯ ಫುಲ್ ರೆಡಿ ಆಗ್ಬಿಡುತ್ತೆ. ಬದನೆಕಾಯಿ ಮತ್ತೆ ಕ್ಯಾಪ್ಸಿಕಮ್ ಬೇಗನೆ ಬೆಂದ್ಕೊಂಡ್ಬಿಡುತ್ತೆ. ಸೊ ಆಲ್ರೆಡಿ ಪಲ್ಯನೂ ರೆಡಿ ಆಯ್ತು. ಅದು ಬಿಸಿ ಆಯ್ತಲ್ವಾ, ಅದು ನಾನು ಅಷ್ಟು ತಿಕ್ಕಾಗಿ ಇಟ್ಟಿದ್ದೆ ನೋಡಿ. ಲಾಸ್ಟಿಗೆ ಈ ತರ ಕನ್ಸಿಸ್ಟೆನ್ಸಿ ಬಂದಿದೆ. ಮತ್ತೆ ನಾವು ಸ್ವಲ್ಪ ಆರಿದ್ಮೇಲೆ ಒಂದೊಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ. ಇಲ್ಲಿ ಮಕ್ಕಳಿಗೆ ಆಲ್ರೆಡಿ ಬ್ರೇಕ್ಫಾಸ್ಟ್ ರೆಡಿ ಆಯ್ತು, ಅವ್ರಿಗೆ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಮಕ್ಕಳು ರಿವ್ಯೂ ಕೇಳೋಣ. ಸೊ ಇಲ್ಲಿ ಮಕ್ಕಳಿಗೆ ಒಬ್ರಿಗೆ ಒಂದೊಂದು ಇಷ್ಟ. ನನ್ನ ಮಗಳಿಗೆ ಚಪಾತಿ ಅಂದ್ರೆ ಇಷ್ಟ. ಚಪಾತಿ ಏನೇ ಪಲ್ಯ ಮಾಡ್ಲಿ ಅವಳು ಇಷ್ಟಪಟ್ಟು ಚಪಾತಿ, ರೈಸ್ ಐಟಮ್ ಅಷ್ಟು ಇಷ್ಟಪಡಲ್ಲ. ಸೊ ಚಪಾತಿ ತಿನ್ಕೊಂಡ್ಬಿಡ್ತಾಳೆ. ನನ್ನ ಮಗನಿಗೆ ಎಣ್ಗಾಯಿ ಪಲ್ಯ ಅಂದ್ರೆ ತುಂಬಾ ಇಷ್ಟ. ಸೊ ಎಣ್ಗಾಯಿ ಪಲ್ಯಕ್ಕೆ ಚಪಾತಿ ಮ್ಯಾನೇಜ್ ಆಗ್ತದೆ. ಅವನು ರೈಸ್ ಕೇಳ್ತಾನೆ, ರೈಸ್ ತುಂಬಾ ಇಷ್ಟಪಡ್ತಾನೆ. ಈ ತರ ಎಣ್ಗಾಯಿ ಪಲ್ಯ, ಮೊಸರು, ರೈಸ್. ಸೊ ಇಬ್ರಿಗೂ ಒಂದೊಂದು ಇಷ್ಟ. ಸೊ ಅವರೇ ತಿನ್ಕೊಳ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇಲ್ಲಿ ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಮಕ್ಕಳೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಸ್ಕೂಲ್ಗೆ ಹೋದ್ರು. ಸೊ ಅವ್ರು ಸ್ಕೂಲ್ ಕಳ್ಸಾದ್ಮೇಲೆ ಮಾಡ್ತಾ ಇದ್ದೀನಿ. ಇಲ್ಲಿ ತುಪ್ಪ ಹಾಕಿದ್ದೀನಿ, ಒಂದು 2 ಟೀ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ದ್ರಾಕ್ಷಿ ಮತ್ತೆ ಬಾದಾಮಿನ ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಗೋಡಂಬಿ ಖಾಲಿ ಆಗ್ಬಿಟ್ಟಿತ್ತು. ನಮ್ಮ ಹೆಚ್ಚು ಡ್ರೈ ಫ್ರೂಟ್ಸ್ ಇದ್ರೆ ಎಲ್ಲ ಖಾಲಿ ಮಾಡ್ಬಿಡ್ತಾಳೆ. ಸೊ ಹಾಗಾಗಿ ಬಾದಾಮಿ ಮತ್ತೆ ದ್ರಾಕ್ಷಿನೇ ಫ್ರೈ ಮಾಡ್ಕೊಂಡು, ರವೆನು ಮತ್ತೆ ಅದೇ ತುಪ್ಪ ಇರುತ್ತಲ್ವ ಅದರಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಂಡು
ಸೊ ಸಕ್ಕರೆ ನೀರಲ್ಲಿ ಏನು ಕುದಿಸ್ಕೊಂಡಿರ್ತೀವಲ್ವ, ಸೊ ಅದಕ್ಕೇ ರವೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು 4 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ಕೇಸರಿಬಾತ್ ರೆಡಿ ಆಗುತ್ತೆ. ಸೊ ನನ್ನ ಮಗಳಿಗೆ ತುಂಬಾ ಇಷ್ಟ ಕೇಸರಿಬಾತು. ಸೊ ಹಾಗಾಗಿ ನಾನು ಅವಳು ಕೇಳಿದಾಗೆಲ್ಲ ಮಾಡಿಕೊಡ್ತಾ ಇರ್ತೀನಿ. ಸೊ ಮಕ್ಕಳಿಗೆ ಏನು ಇಷ್ಟನೋ ಸೊ ಅದೇ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು ಮಾಡಿದರೆ ಸೊ ಅವರು ಖುಷಿಪಟ್ಟು ಸ್ಕೂಲಲ್ಲಿ ಊಟ ಎಲ್ಲ ಮಾಡ್ಕೊಂಡು ಬರ್ತಾರೆ. ಮತ್ತು ನಮಗೊಂದು ಅದೊಂದು ಅಡ್ವಾಂಟೇಜ್, ತಿನ್ನಿ ಅನ್ನೋದೊಂದು ಫೋರ್ಸ್ ಮಾಡೋ ಅಂಥದ್ದೇನು ಇರೋದಿಲ್ಲ. ಸೊ ನಾನು ಆದಷ್ಟು ಅವ್ರಿಗೆ ಮಮ್ಮಿ ಇದು ಮಾಡಿ ಮಮ್ಮಿ, ಬ್ರೇಕ್ಫಾಸ್ಟ್ ಮಾಡು ಮಮ್ಮಿ ನನಗೆ ನಾಳೆ ಸ್ಕೂಲ್ಗೆ ಅಂತ ಹೇಳಿದರೆ ಸೊ ನಾನು ಅದನ್ನೇ ಮಾಡಿಬಿಡ್ತೀನಿ. ಸೊ ಹಾಗಿರುತ್ತೆ. ಮತ್ತಿಲ್ಲಿ ಚಪಾತಿನೂ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟೆಲ್ಲ ಜಸ್ಟ್ ಮಕ್ಕಳಿಗೆ ಎಷ್ಟು ಬೇಕು ಮತ್ತು ಹಸ್ಬೆಂಡ್ಗೆ ಎಷ್ಟು ಬೇಕು ಚಪಾತಿ ಅಷ್ಟೇ ಮಾಡಿ ಅವ್ರಿಗೆ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟು ಅವರು ನಮ್ಮ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು, ಹಸ್ಬೆಂಡ್ ಸ್ವಲ್ಪ ಕೆಲಸ ಇದೆ ಅಂತ ಹೇಳೋದ್ರು. ಸೊ ಇನ್ನು ಚಪಾತಿ ಹಿಟ್ಟೆಲ್ಲ ಇತ್ತಲ್ವ, ಸೊ ಮಧ್ಯಾಹ್ನಕ್ಕೆ ಮಕ್ಕಳಿಗೆ ಚಪಾತಿ ಬೇಕು ಮತ್ತು ನಾನು ಬ್ರೇಕ್ಫಾಸ್ಟ್ ಮಾಡಬೇಕಲ್ವ ಚಪಾತಿ, ಹಂಗಾಗಿ ಚಪಾತಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಚಪಾತಿ ರೊಟ್ಟಿ ಎಲ್ಲ ಮಾಡೋದು ಸ್ವಲ್ಪ ಪ್ರೊಸೆಸ್ ಆಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ, ನಿಧಾನ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ಫೈನಲಿ ಚಪಾತಿ ಎಲ್ಲ ಮಾಡಿಕೊಂಡೆ. ಸೊ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್, ನಾನು ಯಾವಾಗ ಮಾಡಿದ್ರೂ ಅಷ್ಟೇ. ಬಿಕಾಸ್ ನಾನು ಮನೆಯಲ್ಲೇ ಗೋಧಿ ಹಸಿಟ್ಟನ್ನ ಮಿಲ್ಲಿಗೆ ಹಾಕ್ಸ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ಬಂದಿತ್ತು. ಸೊ ನಿಮಗೆ ನೆಕ್ಸ್ಟ್ ಯಾವಾಗಾದರೂ ಲಾಗಲ್ಲಿ ನಿಮಗೆ ಹೇಳ್ತೀನಿ ನಾನು ಏನೇನೆಲ್ಲ ಹಾಕ್ಸ್ತೀನಿ, ಗೋಧಿ ಹಸಿಟ್ಟು ಮಿಲ್ಗೆ ಹಾಕ್ಸ್ತೀನಿ ಅಂತ ಹೇಳಿ. ಸೊ ಇಲ್ಲಿ ಫುಲ್ ಎಲ್ಲ ಮೆಸ್ಸಿ ಆಗಿತ್ತು ಚಪಾತಿ ಮಾಡಿದ್ದು, ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಸೊ ಫ್ರೆಂಡ್ಸ್ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕೆಲಸ ಇದೆ. ಮಕ್ಕಳದ್ದು ಇವತ್ತು ವೆಡ್ನೆಸ್ಡೇ ಅಲ್ವಾ, ಸೊ ಯೂನಿಫಾರ್ಮ್ಸ್ ಎಲ್ಲ ಸ್ವಲ್ಪ ಒಣಗಾಕ್ಬೇಕು, ಬಿಸಿಲು ಚೆನ್ನಾಗಿದೆ. ಫಸ್ಟು ಬಟ್ಟೆಗಳು ಒಣಾಕ್ ಬಂದು ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಏನಪ್ಪ ಅಂತಂದರೆ ಸ್ವಲ್ಪ ಆನ್ಲೈನಲ್ಲಿ ಶಾಪ್ ಮಾಡಿದ್ದೀನಿ, ಸ್ವಲ್ಪ ಪ್ರಾಡಕ್ಟ್ಸ್ ಇದೆ. ಸೊ ನಿಮಗೂ ಯೂಸ್ಫುಲ್ ಆಗ್ಬೋದು ಎಲ್ಲ. ನೆಕ್ಸ್ಟು ಹೀಗೆ ವಾಚ್ ಮಾಡ್ತಾಯಿರಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸಿ ನಿಮಗೆ ತೋರಿಸ್ತೀನಿ ಏನೇನು ನಾನು ಆನ್ಲೈನಲ್ಲಿ ತೊಗೊಂಡಿದ್ದೀನಿ, ಶಾಪ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಇವಾಗ ಕ್ವಿಕ್ಕಾಗಿ ಹೋಗಿ ಬಟ್ಟೆ ಒಣಕ್ಕೆ ಬರೋಣ ಫ್ರೆಂಡ್ಸ್, ಬಿಸಿಲು ಚೆನ್ನಾಗಿದೆ. ಸೊ ಫ್ರೆಂಡ್ಸ್ ಬಟ್ಟೆಗಳೆಲ್ಲ ಒಣಗಾಕ್ತೆ. ಸೊ ಬಿಸಿಲು ಚೆನ್ನಾಗಿದೆ ಫ್ರೆಂಡ್ಸ್, ಬಟ್ಟೆ ಚೆನ್ನಾಗಿ ಒಣಗ್ಕೊತವೆ. ಸೊ ಮಕ್ಕಳಿಗೆ ಇವತ್ತು ವೆಡ್ನೆಸ್ಡೇ ಅಲ್ವಾ, ಸೊ ಇವತ್ತು ಏನೋ ಟ್ರ್ಯಾಕ್ ಪ್ಯಾಂಟು ಮತ್ತು ಟೀ ಶರ್ಟು ಉಟ್ಕೊಂಡೋಗಿದ್ದಾರೆ. ಸೊ ನಾಳೆ ಮಾಮೂಲಿ ಸ್ಕರ್ಟು ಶರ್ಟು ನಮ್ಮದು ಇಷ್ಟದು ಮಾಮೂಲಿ ಇರುತ್ತೆ. ಸೊ ಹಾಗಾಗಿ ಬಟ್ಟೆಗಳು ಒಣಗಿಬಿಟ್ರೆ ನಾಳೆ ಅವ್ರಿಗೆ ಚೆನ್ನಾಗುತ್ತೆ ಉಟ್ಕೊಂಡು ಹೋಗೋದಕ್ಕೆ. ಸೊ ಬಿಸಿಲು ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ ಬಿಸಿಲು ಹೇಗಿದೆ ಅಂತ. ಬಟ್ಟೆಗಳು ಒಣಗಾಕಿದ್ದೀನಿ. ಸೊ ಬಟ್ಟೆ ಹಾಕ್ತಾಯಿದೆ, ಬಿಸಿಲು ಚೆನ್ನಾಗಿದೆ ಫ್ರೆಂಡ್ಸ್, ಮಾತ್ರ ಬಿಸಿಲಾಗಿ ಹೊಡಿತಾ ಇದೆ ಸರಿಯಾಗಿ. ಸೊ ಫ್ರೆಂಡ್ಸ್ ನನ್ನ ಒಂದು ಬ್ರೇಕ್ಫಾಸ್ಟ್ ಇವತ್ತು ಚಪಾತಿ, ಎಣ್ಗಾಯಿ ಪಲ್ಯ, ಸ್ವಲ್ಪ ಕೇಸರಿ ಬಾತು, ಒಂದು 2 ಪೀಸ್ ಕ್ಯಾರೆಟು ಮತ್ತು ಕೊಕೊಂಬರ್ ಪೀಸು, ಒಂದು ಬಟ್ಲಷ್ಟು ಮೊಸರು. ಆಲ್ರೆಡಿ 10:30 ಅಲ್ಲ 10:45 ಆಗೇ ಬಿಟ್ಟಿತ್ತು ಫ್ರೆಂಡ್ಸ್ ಟೈಮು. ಸ್ವಲ್ಪ ಬಟ್ಟೆಗಳೆಲ್ಲ ಒಣಗಾಕ್ತೆ ಮತ್ತು ಚಪಾತಿ ಮಾಡೋದು ಸ್ವಲ್ಪ ತಡ ಆಗೇ ಆಗುತ್ತೆ, ಚಪಾತಿ ರೊಟ್ಟಿ ಏನೇ ಮಾಡಿದ್ರು. ಸೊ ನಾನು ಫ್ರೆಶ್ ಆಗಿ ಬಂದು ತಿನ್ನೋಷ್ಟೊತ್ತಿಗೆ 10:45 ಆಗೇ ಬಿಟ್ಟಿತ್ತು. ಇಟ್ಸ್ ಓಕೆ ಅಂತ ಹೇಳಿ ತಿನ್ಕೊಳ್ತಾ ಇದ್ದೀನಿ. ಒಂದೊಂದ್ಸಲ ಈ ಥರ ಆಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಸೊ ಕೆಲಸಗಳು ಇದೇ ಇರ್ತಾವಲ್ವಾ, ಈ ಥರ ಮನೆ ಬ್ಯುಸಿ ಮಾಮ್ ರೂಟೀನ್ ಅಂದರೆ ಅಷ್ಟು ಸುಲಭ ಇರೋದಿಲ್ಲ ಫ್ರೆಂಡ್ಸ್. ನನಗೆ ಪರ್ಸ್ನಲಿ ನಾನು ಫೀಲ್ ಮಾಡ್ತೀನಿ ಒಂದೊಂದ್ಸರಿ ಫ್ರೀಯಾಗಿ ಇರ್ತೀನಿ ಒಂದೊಂದ್ಸರಿ, ಬಟ್ ಒಂದೊಂದ್ಸಲಿ ಸ್ವಲ್ಪ ಕೆಲಸಗಳು ಜಾಸ್ತಿ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಖುಷಿಯಿಂದ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೊಸರು ಇರ್ಬೇಕು ನನಗೆ ಈ ಥರ ಎಣ್ಗಾಯಿ ಪಲ್ಯ ಮಾಡಿದಾಗ. ಸೊ ಅದು ಎಣ್ಗಾಯಿ ಪಲ್ಯ ಮಾಡಿದಾಗ ಮೊಸರಿಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ಅಂತ ಅನ್ಸ್ಬಿಡುತ್ತೆ, ಕಂಪ್ಲೀಟಾಗಿ ಊಟ ಅನ್ಸೋದಿಲ್ಲ. ಸೊ ಯಾವಾಗಲೂ ಅಷ್ಟೇ ಎಣ್ಗಾಯಿ ಪಲ್ಯ ಮಾಡಿದೆ ಅಂದರೆ ಮೊಸರು ಇರಲೇಬೇಕು ನಮ್ಮ ಮನೇಲಿ ಎಲ್ಲರಿಗೂ ಅಷ್ಟೇ.
ಸೊ ಹೀಗೆ ನಾನು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೆ. ಸೊ ಫ್ರೆಂಡ್ಸ್, ಬಟ್ಟೆಗಳಿದ್ವು, ಒಂದಷ್ಟು ಬಟ್ಟೆಗಳು ಮಡ್ಚೋದಿತ್ತು. ಸೊ ಎಲ್ಲ ಮಡ್ಚಿಟ್ಕೊಳ್ತಾ ಇದ್ದೀನಿ. ಹಸ್ಬೆಂಡು ಆಚೆ ಹೋಗಿದ್ರು, ಕೆಲಸ ಇದೆ ಅಂತ ಹೇಳಿ. ಮಕ್ಕಳು ಸಹ ಸ್ಕೂಲ್ಗೆ ಹೋಗಿದ್ರಲ್ವ. ಸೊ ಈ ಥರ ಸೈಲೆಂಟಾಗಿತ್ತು, ಪೀಸಾಗಿತ್ತು ಮನೆ ಸಹ. ಈಗಿದ್ದಾಗ, ನಾನು ಒಬ್ಬಳೇ ಇದ್ದಾಗ ಆದಷ್ಟು ಈ ಥರ ಸಾಂಗ್ ಪ್ಲೇ ಮಾಡ್ಕೊಂಡ್ಬಿಡ್ತೀನಿ. ಪ್ಲೇ ಮಾಡ್ಕೊಂಡು ಕೇಳ್ಕೊಳ್ತಾ ನನ್ನ ಕೆಲಸಗಳು ಮಾಡ್ಕೊಳ್ತೀನಿ. ನನಗೊಂಥರ ಇಷ್ಟ ಫ್ರೆಂಡ್ಸ್, ಈ ಥರ ಒಳ್ಳೊಳ್ಳೆ ಸಾಂಗ್ಸ್ ಪ್ಲೇ ಮಾಡಿ ಕೇಳ್ಕೊಂಡು ಕೆಲಸ ಮಾಡೋದಕ್ಕೆ. ಸೊ ಹಾಗಾಗಿ ಈ ಥರ ಸಾಂಗ್ ಪ್ಲೇ ಮಾಡ್ಕೊಂಡು ಬಟ್ಟೆ ಮಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಥರ ಸಾಂಗ್ ಎಲ್ಲ ಕೇಳ್ಕೊಂಡು ಕೆಲಸ ಮಾಡೋದಕ್ಕೆ ಇಷ್ಟ ಅಂತೇಳಿ ಕಾಮೆಂಟ್ ಮಾಡಿ. ಸೊ ಬಟ್ಟೆಗಳು ಎಷ್ಟು ಮಡ್ಚಿದ್ರು ಅದು ಮಡ್ತಾನೆ ಇರಬೇಕು. ಒಂದು 2 ಡೇಸ್ಗೂ 1 ಡೇಸ್ ಬಿಟ್ಟಾದರೂ ಮಡ್ತಾನೆ ಇರಬೇಕು. ಸೊ ಬಟ್ಟೆಗಳು ಒಂದು ದಿವಸ ಏನಾದರೂ ಮಡ್ಚಿಲ್ಲ ಅಂತಂದ್ರೂ ಅದು ಹಾಗೆ ಸ್ಟಾಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಆದಷ್ಟು ಅವತ್ತಿಂದ ಅವತ್ತಿಗೆ ಮಡ್ಚಿ ಇಟ್ಕೊಳ್ಬಿಡ್ತೀನಿ. ಸೊ ಮಕ್ಕಳಿಗೂ ಸಹ ಲಂಚ್ ಬಾಕ್ಸ್ ಫಿಲ್ ಮಾಡಿದೆ. ಸೊ ಇವತ್ತು ಈ ಥರ ಇತ್ತು ಲಂಚ್ ಬಾಕ್ಸ್ ಮಕ್ಕಳದು. ಸೊ ಫ್ರೆಂಡ್ಸ್, ಅವಾಗಲೇ ನಿಮಗೆ ಹೇಳಿದ ಆನ್ಲೈನಲ್ಲಿ ಕೆಲವೊಂದು ಐಟಮ್ಸ್ ತರಿಸಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನೇನು ತರಿಸಿದ್ದೀನಿ ಅಂತ ಹೇಳಿದೆ ಅಲ್ವಾ. ಸೊ ಏನೇನು ತರಿಸಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಮಕ್ಕಳಿಗೆ ಸಂಬಂಧಪಟ್ಟಿರೋಂಥ ಐಟಮ್ಸ್ ತರಿಸಿರೋದು, ಅವ್ರಿಗೆ ಯೂಸ್ಫುಲ್ ಆಗೋವಂಥದ್ದು. ಮತ್ತು ನನಗೊಂದು ಜೊತೆ ಡ್ರೆಸ್ ತೊಗೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಇದು ಡೂಮ್ಸ್ ಪೆನ್ ಒಂದು ತರಿಸಿದೆ ಫ್ರೆಂಡ್ಸ್, ಚೆನ್ನಾಗಿದೆ. ಎಷ್ಟು ಬಂದಿದೆ ಅಂತ ಅಂದರೆ, ಸೊ ಫ್ರೆಂಡ್ಸ್, ಒಂದು ಪ್ಯಾಕಲ್ಲಿ ಸೊ ಫ್ರೆಂಡ್ಸ್, ಒಂದು ಪ್ಯಾಕಲ್ಲಿ 20 ಪೆನ್ ಬಂದಿದ್ದಾವೆ. ಸೊ ನಾವು ಕೊಡೋ ಒಂದು ಅಮೌಂಟಿಗೆ ವರ್ತಿದೆ ಅಂತ ಅನಿಸ್ತು. 20 ಬಂದಿದೆ ಒಂದು ಪ್ಯಾಕಲ್ಲಿ. ಪೆನ್ ತರಿಸಿದ್ದೆ, ಮತ್ತು ಪೆನ್ಸಿಲ್ ತರಿಸಿದ್ದೆ. ನಮ್ಮ ದೀಕ್ಷು ಪೆನ್ನಲ್ಲಿ ಬರೀತಾನೆ, ನಮ್ಮ ರಚ್ಚು ಪೆನ್ಸಿಲಲ್ಲಿ ಬರೀತಾಳೆ. ಸೊ ಹಾಗಾಗಿ ನಮ್ಮ ರಚ್ಚಕ್ಕೆ ಪೆನ್ಸಿಲ್ ತರಿಸಿದ್ದೀನಿ. ಇದು 2, 4, 6, 8, 12 ಪೆನ್ಸಿಲ್ಸ್ ಇದಾವೆ. ಓಪನ್ ಮಾಡಿ ತೋರಿಸ್ತೀನಿ. ಇದು ಒಂದು ಪ್ಯಾಕಲ್ಲಿ 12 ಪೆನ್ಸಿಲ್ಸ್ ಬಂದಿದೆ. ಮತ್ತು ಹಿಂದೆ ಎರೇಸರ್ ಕೂಡ ಇದೆ ಫ್ರೆಂಡ್ಸ್. ಒಂದು ಡಾಲ್ಫಿನ್ ಎರೇಸರ್ ಕೊಟ್ಟಿದ್ದಾರೆ, ಕ್ಯೂಟಾಗಿ ಚೆನ್ನಾಗಿದೆ. ಒಂದು ಚಿಕ್ಕ ಶಾರ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ಮತ್ತೆ ನಮ್ಮ ರಚ್ಚಿಗೆ ಒಂದು ಎರೇಸರ್ ತರಿಸಿದ್ದೆ. ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆ, ನೀವು ಯಾವ ಕಲರ್ ಬೇಕೋ ಅದನ್ನು ತರಿಸ್ಕೋಬೋದು. ಹೇಗಪ್ಪ ಅಂತಂದರೆ ಈ ಥರ ಕೊಟ್ಟಿರ್ತಾರಲ್ವಾ. ಸೊ ಇದಕ್ಕೇನೆ ಇವಾಗ ಇದು ಎರೇಸರ್ ಏನಿದೆ ಇಲ್ಲಿ ಲಾಕ್ ಆಗುತ್ತದು. ಸೊ ಲಾಕ್ ಆಗುತ್ತೆ, ಇದು ಗೊಂಬೆ ಇಲ್ಲಿಗೆ ಬರುತ್ತಲ್ವಾ. ಸೊ ಇದು ಬಿಚ್ಕೊಳ್ಳೋದಿಲ್ಲ. ಸೊ ಇದೇನೆ ಅಷ್ಟು ಸುಲಭವಾಗಿ ಬಿಚ್ಕೊಳ್ಳೋದಿಲ್ಲ ಎರೇಸರು. ಏನಪ್ಪ ಅಂತಂದರೆ, ಈಗ ಈ ಥರ ಎರೇಸ್ ಮಾಡೋದು, ಇದು ಖಾಲಿ ಆಗ್ತಾ ಇದ್ದಂಗೆ ನಾವು ಇದನ್ನ ಈ ಥರ ಮುಂದೆ ಮಾಡ್ಕೋಬೋದು. ಈ ಥರ ಹಿಂದೆ ಇರುತ್ತಲ್ವ. ಸೊ ಇದು ಎರೇಸರು ನಮಗೆ ಖಾಲಿ ಆಗ್ತಾ ಇದ್ದಾಗೆ ಈ ಥರ ಮುಂದೆ ಮಾಡ್ಕೊಂಡು ಎರೇಸ್ ಮಾಡೋ ಅಂಥದ್ದು. ಥರ ಯೂನಿಕಾಗಿ ಚೆನ್ನಾಗಿದೆ. ಸೊ ನೋಡಿದೆ ಆನ್ಲೈನಲ್ಲಿ, ಇಷ್ಟ ಆಯಿತು ಅಂತೇಳಿ 2 ಎರೇಸರ್ ಮತ್ತು ಇದಕ್ಕೆ ಹಾಕುವಂಥ ಕ್ಯಾಪ್ ಒಂದು ಕೊಟ್ಟಿದ್ದಾರೆ. ಚೆನ್ನಾಗಿದೆ ಫ್ರೆಂಡ್ಸ್, ಚೆನ್ನಾಗಿದೆ. ಸೊ ಇದು ಬಂದುಬಿಟ್ಟು ಈ ಥರ ವಾಲ್ಗೆ ಹಾಕ್ತೀವಲ್ವ, ನಾವು ಮೊಳೆನೂ ಹೊಡೆಯೋದಕ್ಕೆ ಇಷ್ಟ ಆಗಲ್ಲ ಅಲ್ವಾ ವಾಲಲ್ಲಿ. ಸೊ ಇದನ್ನು ಜಸ್ಟ್ ಸ್ಟಿಕ್ ಮಾಡಿಬಿಟ್ರೆ ಸಾಕು. ಇದೊಂದು ಪ್ಯಾಕಲ್ಲಿ 2, 4,
10 ಬಂದಿದೆ ಇದು. ಸೊ ಇದನ್ನೇನಿಲ್ಲ, ಜಸ್ಟ್ ಈ ಥರ ರಿಮೂವ್ ಮಾಡಿಬಿಟ್ಟು ಈ ಥರ ಗಮ್ ಇರುತ್ತಲ್ವ, ಸೊ ರಿಮೂವ್ ಮಾಡಿ ಜಸ್ಟ್ ವಾಲಿಗೆ ಅಂಟಿಸ್ಬಿಟ್ರೆ ಎಷ್ಟು ಟೈಟಾಗಿ ಕುತ್ಕೊಳ್ಳುತ್ತೆ ಅಂದರೆ ಫ್ರೆಂಡ್ಸ್, ನಾನು ಇದು ಒಂದು 5 ತರಿಸಿದ್ದೆ, ನಾನು ಯೂಸ್ ಮಾಡಿ ನೋಡಿದೆ, ತುಂಬಾ ಚೆನ್ನಾಗಿ ಗಟ್ಟಿ ಕುತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಮತ್ತೆ ಒಂದು 10 ತರಿಸ್ಕೊಂಡೆ, ಯೂಸ್ ಮಾಡಿದ್ದೆ ಅಲ್ವಾ ಚೆನ್ನಾಗಿತ್ತು ಅಂತೇಳಿ. ಜಸ್ಟ್ ಈ ಥರ ಇದು ರಿಮೂವ್ ಮಾಡಿ ವಾಲಿಗೆ ಪೇಸ್ಟ್ ಮಾಡಿ ನಾವು ಈ ಥರ ಇದರಲ್ಲಿ ಟೈಟ್ ಮಾಡ್ಕೋಬೋದು. ಚೆನ್ನಾಗಿದೆ. ಈ ಥರ ಇದೆ. ಸೊ ನೆಕ್ಸ್ಟು ಇದು ಡೂಮ್ಸ್ ಪೆನ್, ಸೇಮು ಅದೇ ಥರನೇ ಪೆನ್ ಅನ್ಸುತ್ತೆ. ಇದೂ ಅಲ್ಲ ಸ್ವಲ್ಪ ಚೇಂಜ್ ಬರುತ್ತೆ. ಇಲ್ಲ ಸೇಮ್ ಈ ಪೆನ್ ಈ ಥರ ಇದೆ, ಸ್ವಲ್ಪ ಚೇಂಜ್ ಬರುತ್ತೆ ಅಷ್ಟೇ ಫ್ರೆಂಡ್ಸ್. ಈ ಥರ ಇದೆ ಪೆನ್ ಇದು ಸ್ವಲ್ಪ ಕ್ಯಾಪ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ಸೇಮ್ ಆಲ್ಮೋಸ್ಟ್ ನಾವು ಚಿಕ್ಕವರಿದ್ದಾಗ ಯೂಸ್ ಮಾಡ್ತಾ ಇದ್ವಿ. ನಾನು ತುಂಬ ಇಷ್ಟಪಟ್ಟು ಯೂಸ್ ಮಾಡ್ತಾ ಇದ್ದೆ ಈ ಥರ ಪೆನ್ಸು. ಹಾಗಾಗಿ ನನ್ನ ಮಗುಗೂ ಪೆನ್ನಲ್ಲಿ ಬರಿತಾ ಇದ್ದಾನೆ ಅವನು ಈ ಇಯರಿಂದ, ಸೊ ಹಾಗಾಗಿ ತರಿಸ್ದೆ. ಇದು ಒಂದು ಪ್ಯಾಕಲ್ಲಿ ಎಷ್ಟಿದೆ ಅಂದರೆ 22 ಇದೆ ಫ್ರೆಂಡ್ಸ್. ಇದರಲ್ಲಿ 22 ಪೆನ್ಸ್ ಇದೆ. ವರ್ತಿದೆ, ನಾವು ಕೊಡೋಂಥ ಅಮೌಂಟಿಗೆ ವರ್ತಿದೆ. ಲಿಂಕ್ ಬೇಕಿದ್ರೆ ಕಾಮೆಂಟ್ ಮಾಡಿ, ಲಿಂಕ್ ಅಂತೇಳಿ ನಾನು ಹಾಕ್ತೀನಿ ಲಿಂಕು. ಸೊ ನೆಕ್ಸ್ಟ್ ಇದು ಪೆನ್ನೇ ತರಿಸಿದ್ದೀನಿ ಫ್ರೆಂಡ್ಸ್. ಸುಮ್ಮನೆ ನಮ್ಮ ದೀಕ್ಷು ಪೆನ್ನು ಅಂತ ಇರ್ತಾನೆ, ಸೊ ಹಾಗಾಗಿ ತರಿಸಿದ್ದೀನಿ. ಸೇಮ್ ಇದು ಅಷ್ಟೇ, ಸೇಮ್ ಇದು ಏನಿತ್ತಲ್ವ ಪ್ಯಾಕು ಫಸ್ಟಿಗೆ ತೋರಿಸ್ದೆ ಅಲ್ವಾ, ಸೊ ಸೇಮ್ ಅದೇ ಪ್ಯಾಕ್ ಇದು 20 ಇರುತ್ತೆ. ಸೇಮ್ ಇದು 20 ಪೆನ್ಸ್ ಇರುತ್ತೆ. ಮತ್ತಿನ್ನೇನು ಓಪನ್ ಮಾಡೋದು, ಸೇಮ್ ಅಲ್ಲ. ಸೊ ಇದು ಒಂದು. ಸೊ ನೆಕ್ಸ್ಟ್ ಇದು ಪೆನ್ಸಿಲ್ ಬುಕ್ ಮಾಡಿದೆ ಅನ್ಸುತ್ತೆ. ಇದು ಪೆನ್ಸಿಲ್ ಅಲ್ಲ, ಪೆನ್ನೇ ಬುಕ್ ಮಾಡಿದ್ದೀನಿ. ಇದು ಸ್ವಲ್ಪ ಆಫರಲ್ಲಿ ಸಿಕ್ತಲ್ವಾ, ಸೊ ಹಾಗಾಗಿ ಪೆನ್ಸು ಅಂತಾರೆ ಮಕ್ಕಳು ಅಂತೇಳಿ ಪೆನ್ ಬುಕ್ ಮಾಡಿದ್ವಿ. ಇದು ಎಷ್ಟಿದೆ ಪ್ಯಾಕಲ್ಲಿ ಅಂದರೆ 2, 4, 6, 8, 10, 12, 14, 16, 18, 20 ಪೆನ್ಸ್ ಇದೆ. ಇದೂ ಒಂದು ಪ್ಯಾಕಲ್ಲಿ ಇದು 20 ಪೆನ್ಸ್ ಇದೆ, ಕೊಡ್ಬೋದು. ಸೊ ನೆಕ್ಸ್ಟ್ ಇದು ಕೂಡ ಪೆನ್ ಬಾಕ್ಸ್, ಪೆನ್ನೇ ತರಿಸಿದ್ದೀನಿ ಫ್ರೆಂಡ್ಸ್. ಇದೇನು ಇಷ್ಟೊಂದು ಪೆನ್ ತರಿಸಿದ್ದೀನಿ ಅಂತ ಅನ್ಕೊಂಡ್ರಿ, ಸ್ವಲ್ಪ ಆಫರಲ್ಲಿ ಸಿಕ್ತು ಮತ್ತೆ, ಹಾಗಾಗಿ ನನ್ನ ಮಗ ಪೆನ್ನು ಅಂತ ಇರ್ತಾನೆ, ಸೊ ಹಾಗಾಗಿ ತರಿಸ್ದೆ. ಸೊ ಇದೇನು ಯೂಸ್ ಆ್ಯಂಡ್ ಥ್ರೋ ಥರ ಪೆನ್, ಇದೇನು ಅಷ್ಟು ತರಿಸಿದ್ದೀನಲ್ವ ನಾನು ಪೆನ್ನು, ಅದಷ್ಟು ಜಸ್ಟ್ ಯೂಸ್ ಮಾಡಿ ಯೂಸ್ ಆ್ಯಂಡ್ ಥ್ರೋ ಆ ಥರ. ಇದೇನು ರಿಫಿಲ್ಸ್ ಮತ್ತೆ ನಾವು ಹಾಕಿ ಯೂಸ್ ಮಾಡೋದಕ್ಕೆ ಬರಲ್ಲ, ಸೊ ಹಾಗಾಗಿ ತರಿಸಿದ್ದೀನಿ. ಸೊ ನಾನು ಸ್ವಲ್ಪ ಪೆನ್ ಆಗಾಗ ಕೇಳ್ತಾ ಇರ್ತೀನಿ, ನಮ್ಮ ದೀಕ್ಷು ಪೆನ್ ಕೊಡೋ ಅಂತೇಳಿ. ಮತ್ತು ನಾನು ಸ್ವಲ್ಪ ಬರಿತಾ ಇರ್ತೀನಿ, ಅದು ಇದು ನನಗೂ ಸ್ವಲ್ಪ ಯೂಸ್ ಆಗುತ್ತೆ ಅಂತೇಳಿ ತರಿಸಿದ್ದೀನಿ. ಇದರಲ್ಲಿ ಎಷ್ಟು ಪೆನ್ ಇದ್ದಾವೆ ಅಂತಂದರೆ $25 ಪೆನ್ಸ್ ಇದೆ ಇದರಲ್ಲಿ ಫ್ರೆಂಡ್ಸ್. 25 ಪೆನ್ಸ್ ಇದೆ. ನಾವು ಕೊಡೋಂಥ ಅಮೌಂಟಿಗೆ ವರ್ತಿದೆ. ಬೇಕಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಹಾಕ್ತೀನಿ. ನಾನು ಸ್ಟಾರ್ಟಿಂಗ್ ಮಕ್ಕಳನ್ನ ಸ್ಕೂಲ್ ಕಳಿಸ್ದೆ ನೋಡ್ರಿ ಈ ಇಯರು. ಸೊ ಅವಾಗ ನಾನು ಪೆನ್ನಿಗೇನು ಇನ್ವೆಸ್ಟ್ ಮಾಡಿರಲಿಲ್ಲ, ಪೆನ್ಸ್ ತಗೊಂಡಿರಲಿಲ್ಲ. ನಮ್ಮ ದೀಕ್ಷೆಗೂ ಮೇ ಬಿ ಈ ಇಯರು ಸಹ ಪೆನ್ಸಿಲ್ ಅನಿಸುತ್ತೆ ಅಂತ ಹೇಳಿ, ಸೊ ಪೆನ್ಸಿಲ್ ಒಂದು 2 ಪ್ಯಾಕ್ ತೊಗೊಬಂದಿದ್ದೆ ಅಷ್ಟೇ. ಸೊ ಅದು ನಮ್ಮ ರಚ್ಚಿಗೆ ಯೂಸ್ ಆಗ್ತಿದೆ. ಸೊ ಪೆನ್ ತರಿಸಿರ್ಲಿಲ್ಲ, ಸೊ ಹಾಗಾಗಿ ಪೆನ್ನು ಇವಾಗ ಇಷ್ಟೊಂದು ಬುಕ್ ಮಾಡಿದ್ದೀನಿ. ಸೊ ಇಷ್ಟು ಆಯಿತಾ. ಸೊ ನೆಕ್ಸ್ಟ್ ಲಾಸ್ಟ್ ಫೈನಲ್ ಇದೊಂದು ಡ್ರೆಸ್ ಬುಕ್ ಮಾಡಿದ್ದೆ. ಯಾವ ಥರ ಇದೆ ಅಂತ ತೋರಿಸ್ತೀನಿ.
ಒಂದೊಂದ್ಸಲಿ ರೆಕಾರ್ಡೇ ಓದ್ತಿರಲ್ಲ ಫ್ರೆಂಡ್ಸ್, ಆ ಥರ ವಿಡಿಯೋ ಮಾಡಿರ್ತೀನಿ. ಆಮೇಲೆ ನೋಡ್ತೀನಿ ಇಲ್ಲೋ ರೆಕಾರ್ಡೇ ಆಗಿಲ್ವಲ್ಲ ಅಂತ ಅನ್ಸುತ್ತೆ. ಒಂದೊಂದ್ಸಲಿ ಎಷ್ಟು ಸಲ ಸ್ಟಾರ್ಟಿಂಗ್ ವಿಡಿಯೋ ಮಾಡ್ತಾ ಇದ್ನಲ್ವಾ, ರೆಕಾರ್ಡ್ ಮಾಡಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೆ, ಬಟ್ ಅಲ್ಲಿ ವಿಡಿಯೋನೇ ಆನ್ ಆಗಿರ್ತಾ ಇರಲಿಲ್ಲ. ಸೊ ಆ ಥರ ಎಲ್ಲ ಆಗಿದೆ ನನಗೆ. ಸೊ ಇದೊಂದು ಡ್ರೆಸ್ ತರಿಸಿದ್ದೀನಿ. ಸೊ ಹೀಗಿದೆ 2 ಪೀಸ್ ಸೆಟ್ಟು. ಟಾಪ್ ಈ ಥರ ಇದೆ ಫ್ರೆಂಡ್ಸ್, ಈ ಥರ ಇದೆ. ಫ್ಲವರ್ಸ್ ಥರ ಇತ್ತಲ್ವಾ, ಚೆನ್ನಾಗಿದೆ. ಸೊ ಮಾಮೂಲಿ ಪ್ಯಾಂಟ್ ಪ್ಲೇನ್ ಬಂದಿದೆ, ಇದು ಮಾತ್ರ ಸ್ವಲ್ಪ ಫ್ಲವರ್ಸ್ ಬಂದಿದೆ. ಸೊ ನನಗೆ ಈ ಥರ ಡಾರ್ಕ್ ಕಲರ್ಸ್ ಚೆನ್ನಾಗಿ ಕಾಣ್ತವೆ. ಸೊ ಹಾಗಾಗಿ ನೋಡಿದೆ ಅಲ್ವಾ ಚೆನ್ನಾಗಿತ್ತು ಅಂತೇಳಿ ಬುಕ್ ಮಾಡಿದೆ. ಸೊ ನಮ್ಮ ಮನೆಯವ್ರು ಕಾಲ್ ಮಾಡಿದ್ರು, ಮಕ್ಕಳನ್ನ ನೀನೇ ಕರ್ಕೊಂಬರ್ಬೇಕು ಇವತ್ತು ಅನ್ಸುತ್ತೆ, ನಾನು ಬರೋದು ಲೇಟ್ ಆದರೆ ಅಂತ ಹೇಳಿದ್ರು. ಸೊ ಅವ್ರೇನಾದರೂ ಅಕಸ್ಮಾತ್ ನನಗೆ ಕಾಲ್ ಮಾಡಿ ಹೇಳ್ತಾರೆ ಮಕ್ಕಳನ್ನ ಕರ್ಕೊಂಬರೋದಕ್ಕೆ, ಅವ್ರೇನಾದರೂ ಇಲ್ಲ ಬರೋಕ್ಕಾಗೋದಿಲ್ಲ, ಹೋಗು ನೀನೇ ಕರ್ಕೊಂಬಂದ್ರೆ ನಾನೇ ಹೋಗಿ ಮಕ್ಕಳನ್ನ ಪಿಕ್ ಮಾಡ್ಕೊಂಡು ಬರಬೇಕು. ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಇಲ್ಲಿದೆ ಅಲ್ವಾ. ಸೊ ಇನ್ನು ಅವ್ರು ಕಾಲ್ ಮಾಡಿ ಹೇಳ್ತಾರೆ, ಅದಾದಮೇಲೆ ಹೋಗೋದೇ ಬಿಡೋದು ಆಮೇಲೆ. ಸೊ ಈ ಥರ. ಸೊ ಇಷ್ಟು ನಿಮಗೆ ನಾನು ಆನ್ಲೈನಲ್ಲಿ ತರಿಸಿದಂಥದ್ದು ಏನಾದರೂ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ಲಿಂಕ್ ಹಾಕ್ತೀನಿ. ಸೊ ಫ್ರೆಂಡ್ಸ್ ಇಷ್ಟೇ. ಇವಾಗ ಒಂದು ಹಾಫ್ ಆನ್ ಅವರ್ ಸ್ವಲ್ಪ ರೆಸ್ಟ್ ಮಾಡೋಣ ಫ್ರೆಂಡ್ಸ್. ಸ್ವಲ್ಪ ಟಯರ್ಡ್ ಅನಿಸ್ತಾ ಇದೆ. ಒಂದ್ಸಲಿ ಹಂಗೆ ಅನಿಸುತ್ತೆ, ಏನು ಕೆಲಸ ಬಟ್ ಕೆಲಸ ಮಾಡದೇ ಇದ್ದರೆ, ಕೆಲಸ ಮಾಡಿನೇ ಈ ಥರ ದಪ್ಪ ಆಗಿದ್ದೀವಿ. ಕೆಲಸನೇ ಮಾಡ್ದಂಗಿದ್ರೆ ಇನ್ನು ಯಾವ ಥರ ದಪ್ಪ ಆಗೋಣ ಹೇಳಿ. ಸೊ ಕೆಲಸ ಮಾಡಬೇಕು. ಸೊ ಲೈಫಲ್ಲೆಲ್ಲ ಇರಬೇಕು, ಕೆಲಸನೆಲ್ಲ ಮಾಡ್ಕೊಳ್ತಾ ಇರಬೇಕು, ಅದು ಒಂಥರ ಚೆನ್ನಾಗಿರುತ್ತೆ. ಸೊ ಒಂದು ಹಾಫ್ ಆನ್ ಅವರು ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ಕೆಲಸ ಇನ್ನೂ ಬಾಕಿ ಇದೆ. ಅದೇನಪ್ಪ ಅಂತಂದರೆ ವ್ಲಾಗ್ ಎಡಿಟ್ ಮಾಡಬೇಕು. ಸೊ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಒಂದು ಹಾಫ್ ಆನ್ ಅವರು ರೆಸ್ಟ್ ಮಾಡ್ತೀನಿ. ಆಮೇಲೆ ಮಕ್ಕಳು ಬರ್ತಾರೆ. ಸೊ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಸೊ ಇವಾಗ ಸ್ವಲ್ಪ ಎಡಿಟ್ ಮಾಡೋಣ. ಸೊ ಇಲ್ಲಿ ಎಡಿಟಿಂಗ್ ಸ್ವಲ್ಪ ಮಾಡೋದಿತ್ತು. ಸೊ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ, ಎಡಿಟಿಂಗ್ ವರ್ಕ್ ಏನಿದೆ ಅದನ್ನ. ಸೊ ನಾನು ಆದಷ್ಟು ಮಕ್ಕಳು ಈ ತರ ಸ್ಕೂಲಿಗೆ ಹೋದಾಗ್ಲೇನೆ ಮುಗಿಸ್ಕೊಳ್ಬಿಡ್ತೀನಿ. ಬಿಕಾಸ್ ಯಾಕಂತ ಅಂದ್ರೆ ಮಕ್ಕಳು ಈಗ ಸ್ಕೂಲಿಂದ ಬಂದ ತಕ್ಷಣ ನಾನೇನಾದ್ರು ಎಡಿಟಿಂಗ್ ಮಾಡ್ಕೊಂತ ಕೂತ್ಕೊಂಡೆ ಅಂದ್ರೆ ಅವ್ರ ಮೇಲೆ ಕಾನ್ಸಂಟ್ರೇಷನ್ ಕೊಡೋದಕ್ಕಾಗಲ್ಲ. ಸೊ ಹಾಗಾಗಿ ನಿದ್ದೆ ಬರ್ತಾ ಇತ್ತು ಅಂದ್ರೂ ಬಿಡ್ಲಿಲ್ಲ, ಒಂದು ಲಾಗು ಎಡಿಟ್ ಮಾಡಿಬಿಟ್ಟೆ. ಸೊ ಈಗಿರುತ್ತೆ ಒಂದೊಂದ್ಸರಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನು ಮಾಡೋದಕ್ಕಾಗಲ್ಲ. ನಾನು ಇವತ್ತು ಇದು ಮುಗಿಸ್ಬೇಕು, ಇದನ್ನ ಈ ಕೆಲಸ ಮಾಡಿ ಮುಗಿಸ್ಬೇಕು ಅಂತ ಮೈಂಡ್ ಸೆಟ್ ಬಂದ್ಬಿಟ್ರೆ ಮೈಂಡಲ್ಲಿ, ಸೊ ನಾನು ಮುಗಿಸ್ಕೊಂಡ್ಬಿಡ್ತೀನಿ ಕಂಪ್ಲೀಟ್ ಅದೊಂದು ಕೆಲಸನ. ಸೊ ಎಲ್ಲ ಮಾಡಿಕೊಂಡೆ ಫೈನಲಿ. ಈಗ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ನಾನು ಇಲ್ಲಿ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಹೋದ್ರೆ ಅವ್ರ ಕಡೆನೂ ಕಾನ್ಸಂಟ್ರೇಷನ್ ಮಾಡಬೇಕು, ಈ ಕಡೆನೂ ಕಾನ್ಸಂಟ್ರೇಷನ್ ಮಾಡಬೇಕು. ಸೊ ಅದು ಆಗೋದಿಲ್ಲ. ಸೊ ಎರಡೂ ಕಡೆನೂ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಮಕ್ಕಳು ಸ್ಕೂಲಿಗೆ ಹೋದಾಗ್ಲೇನೆ ನನ್ನ ಏನೇ ಎಡಿಟಿಂಗ್ ಕೆಲಸ ಏನೇ ಇದ್ರೂ ನಾನು ಮುಗಿಸ್ಕೊಳ್ಬಿಡ್ತೀನಿ. ಫೈನಲಿ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸೊ ಮಕ್ಕಳು ಮನೇಲಿದ್ದಾಗ ಮಾಡೋದಕ್ಕೆ ಹೋದ್ರೆ ಅಲ್ಲಿ ನಮ್ಮ ಪ್ರದೀಕ್ಷರು ಸ್ವಲ್ಪ ಕಿತಾಪತಿ ಮಾಡ್ತಾ ಇರ್ತಾರಲ್ವ. ಸೊ ಕಾನ್ಸಂಟ್ರೇಷನ್ ಮಾಡಿ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ ಎರಡೂ ಕಡೆ. ಸೊ ಹಾಗಾಗಿ ಎಲ್ಲ ಅವ್ರ ಮಕ್ಕಳು ಸ್ಕೂಲ್ಗೆ ಹೋದಾಗ್ಲೇನೆ ಎಲ್ಲ ಮುಗಿಸ್ಕೊಳ್ಬಿಡ್ತೀನಿ. ಫೈನಲಿ ಮುಗೀತು ನನ್ನ ಎಡಿಟಿಂಗ್ ಕೆಲಸ. ಫ್ರೆಂಡ್ಸ್ ಯಾರೆಲ್ಲ ನೀರ್ ಕಮ್ಮಿ ಕುಡಿತೀರಾ ಅವ್ರಿಗೆ ಒಂದು ಒಳ್ಳೆ ಸಜೆಷನ್ ಏನಪ್ಪಾ ಅಂತಂದ್ರೆ ಈ ತರ ಬಾಟಲ್ ಅಲ್ಲಿ ನೀರ್ ಇಟ್ಕೊಂಡ್ಬಿಡಿ. ಇದು 1 ಲೀಟರ್ ಇದೆ ಬಾಟಲ್, ಮಿಲ್ಟನ್ ಕಂಪ್ನಿದು ನಾನು ತರ್ಸ್ಕೊಂಡಿದ್ದೀನಿ. ಈ ತರ ಯೂಸ್ ಆಗುತ್ತೆ ಅಂತಾನೆ. ಸೊ ಈ ತರ ಬಾಟಲ್ ಅಲ್ಲಿ ನೀರ್ ತುಂಬಿಟ್ಕೊಳ್ಳೋದ್ರಿಂದ ಒಂದು 4 ಬಾಟಲ್ ಖಾಲಿ ಆದಂಗೆ ತುಂಬಿ ಲಾಲಲ್ಲಿ ಇಟ್ಬಿಟ್ರಿ ಒಂದು ಟೇಬಲ್ ಮೇಲೆ, ನಾವು ಆರಾಮಾಗಿ ಕುಡಿಬೋದು. ಈಗ ಕೂತಿರ್ತೀವಿ ಕೆಲಸ ಮಾಡಿ ಕಿಚನ್ ಇಂದ ಬಂದು, ಸೊ ಎದ್ದೋಗ ಒಂದು ಲೋಟ ನೀರು ತುಂಬ್ಕೊಳಕ್ಕೂ ಸೋಂಬೇರಿ ಮಾಡ್ತಾ ಇರ್ತೀವಿ. ನಾನು ಪರ್ಸ್ನಲಿ ಆ ಥರ ಮಾಡ್ತಾ ಇದ್ದೆ. ಎದ್ದೋಗಿ ನೀರು ಕುಡಿಯೋಕ್ಕೂ ನನಗೆ ಒಂಥರ ಎದ್ದು ಕುಡಿತಾ ಇರಲಿಲ್ಲ. ಸೊ ಇವಾಗ ನೀರಿಲ್ಲ ಇರುತ್ತಲ್ವಾ, ಕುಡಿಬೇಕು ಅನಿಸ್ತಂಗೆ ಜಸ್ಟ್ ಹಿಂಗೆ ಓಪನ್ ಮಾಡಿ ಹಿಂಗೆ ಕುಡಿಯೋದೆ ಫ್ರೆಂಡ್ಸ್ ನನಗೆ. ಅದರಲ್ಲೂ ಈ ಥರ ಚಿಯಾ ಸೀಡ್ಸ್ನ ನಾನು ನೆನೆಸಿ ಹಾಕ್ಬಿಡ್ತೀನಿ. ಇದಕ್ಕೆ ತೋರಿಸ್ತೀನಿ ನೋಡಿ, ಚಿಯಾ ಸೀಡ್ಸ್ ಹಾಕಿದ್ದೀನಿ. ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ಈ ತರ ಚಿಯಾ ಸೀಡ್ಸ್ ಹಾಕಿ ಇಟ್ಕೊಬಿಡ್ತೀನಿ. ಸೊ ಫ್ರೆಂಡ್ಸ್ ಈ ತರ ನೀರು ಬಾಟಲ್ ಸ್ಟೋರ್ ಮಾಡಿ ಇಟ್ಕೊಂಡು ಕುಡಿಯೋದ್ರಿಂದ ನನಗೆ ಪರ್ಸನಲಿ ಹೆಲ್ಪ್ ಆಗಿದೆ. ನಾನು
ಎದ್ದೋಗಿ ತುಂಬ್ಕೊಂಡು ಕುಡಿಯೋಕೆ ಕೆಲಸ ಮಾಡಿಸಿದಾಗ ಒಂದು ಕೂತಿರ್ತೀನ ಕುಡಿಯೋದಿಲ್ಲ. ಸೊ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಒಳ್ಳೆ ಯೂಸ್ಫುಲ್ ಇದೆ. ನೀವು ಈ ಥರ ನೋಡಿ ಫಾಲೋ ಮಾಡಿದ್ರೆ ಮಾಡಿ. ಸೊ ಇಷ್ಟೇ ಫ್ರೆಂಡ್ಸ್, ಒಂದು ಬಾಟಲಿಯ ನೀರಿನ ಕತೆ. ಸೊ ಫ್ರೆಂಡ್ಸ್, ನಮ್ಮ ಮನೆಯವ್ರು ನೀನೇ ಕರ್ಕೊಂಡು ಮಕ್ಕಳನ್ನ ಸೊ ಹೋಗ್ತಾ ಇದೀನಿ ಕರ್ಕೊಂಡ್ಬರೋದಕ್ಕೆ. ಚಿಕ್ಕವೀರ ಮಕ್ಕಳನ್ನ ಕರ್ಕೊಂಡು ಬರಬೇಕು. ಏನಿಲ್ಲ, ದೂರ ಏನಿಲ್ಲ, ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಇಲ್ವಾ, ಚಿಕ್ಕವೀರ ಕರ್ಕೊಂಡು ಬರೋಣ. ಸೊ ಫೈನಲಿ ಮಕ್ಕಳನ್ನ ಸ್ಕೂಲ್ ಹತ್ರ ಹೋಗಿ ಪಿಕ್ ಮಾಡ್ಕೊಂಡು ಕರ್ಕೊಂಡು ಮನೆಗೆ ಬರ್ತಾ ಇದ್ದೀನಿ. ಸೊ ಇವತ್ತು ಸ್ವಲ್ಪ ಬಿಸಿಲು ಚೆನ್ನಾಗಿತ್ತು. ನಿನ್ನೆ ಸ್ಕೂಲ್ ಹತ್ರ ಹೋಗಿ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕಾದ್ರೆ ಸ್ವಲ್ಪ ಮಳೆ ಹನಿ ಒಂದೊಂದನೇ ಉದುರ್ತಾ ಇತ್ತು. ಸೊ ಇವತ್ತೇನು ಮಳೆ ಏನು ಬರೋ ಥರ ಇರಲಿಲ್ಲ, ಚೆನ್ನಾಗಿತ್ತು ಬಿಸಿಲು. ಸೊ ಮಕ್ಕಳನ್ನ ಕರ್ಕೊಂಡು ಮನೆಗೆ ಬಂದೆ ಫೈನಲಿ. ಸೊ ಫ್ರೆಂಡ್ಸ್, ಮಕ್ಕಳನ್ನ ಇವಾಗ ಜಸ್ಟ್ ಕರ್ಕೊಂಡು ಬಂದೆ. ಫ್ರೆಶ್ ಅಪ್ ಆಗಿ ಬಂದ್ರಿ ಇಬ್ರು. ನಮ್ ರಚ್ಚದ ಏನಪ್ಪ ಪ್ರಾಬ್ಲಮ್ ಅಂತಂದ್ರೆ ಅವಳಿಗೆ ಬಟ್ಟೆ ಮಾತ್ರ ಕೊಡೋದಕ್ಕಾಗಲ್ಲ. ಇಟ್ಟಿದೀನಿ ಇವನ್ ಅಕ್ಕ ಅಂತ, ಅವಳಿಗೆ ಅದ್ ಬೇಡ ಅಂತ. ಫ್ರೆಂಡ್ಸ್, ಯಾವ್ದು ಬೇಕು ಕೇಳೋಣ, ಯಾವ್ದು ಬೇಕು? ಸೊ ಫ್ರೆಂಡ್ಸ್, ಮಕ್ಕಳಿಗೆ ಸ್ನ್ಯಾಕ್ಸು ಬಂದಿತ್ತು. ಸೊ ಜಾಮು ಬ್ರೆಡ್ ಕೊಡು ಮಮ್ಮಿ ಅಂತ ಅಂದ್ರು. ಸೊ ಹಾಗಾಗಿ ಅವ್ರ ಸ್ನ್ಯಾಕ್ಸಿಗೆ ಇವಾಗ ಬ್ರೆಡ್ ಜಾಮ್ ಹಾಕಿ ಕೊಡಬೇಕು. ಇದು ಬ್ರೆಡ್ ಜಾಮ್ ಇವೆಲ್ಲ ಹೋಗ್ತಾವ ಫ್ರೆಂಡ್ಸ್ ಬೇಗ ಬೇಗ. ಊಟ ಮಾತ್ರ ಹೋಗಲ್ಲ. ನಮ್ಮ ರಚ್ಚುಗೆ ಎಸ್ಪೆಷಲಿ ನಮ್ಮ ದೀಕ್ಷು ಊಟ ಮಾಡಿಬಿಡ್ತಾನೆ. ನಮ್ಮ ರಚ್ಚುಗೆ ರೈಸ್ ಐಟಮ್ ಮಾಡಿರೋದು ಅನ್ನ ಸಾಂಬಾರು ಅಂತ ಅನ್ನ ಸಾಂಬಾರು ಅಂತಾಳೆ. ಈ ಥರ ಪಲಾವ್ ಎಲ್ಲ ತಿಂತಾಳೆ, ಬಟ್ ರೈಸ್ ಐಟಮ್ ಅಷ್ಟು ಇಷ್ಟಪಡಲ್ಲ. ಚಪಾತಿ ಎಲ್ಲ ಸುಮ್ಮನೆ ತಿಂತಾಳೆ. ಚಪಾತಿಗೆ ಏನು ಮಮ್ಮಿ ಅಂತ ಉಸಿರು ಬಿಡಲ್ಲ, ಸುಮ್ಮನೆ ತಿಂದ್ಬಿಡ್ತಾಳೆ. ರೈಸ್ ಐಟಮ್ ಊಟ ಮಾಡೋದಕ್ಕೆ ಆ ಥರ ಮಾಡ್ತಾಳೆ. ನಮ್ಮ ದೀಕ್ಷಾ ಆಗಿಲ್ಲ, ಅವನು ಚೆನ್ನಾಗಿದ್ರೆ ಸುಮ್ಮನೆ ಮಾಡ್ತಾನೆ. ಚೆನ್ನಾಯ್ತಾ? ಇದೆಲ್ಲ ಎಮ್ಮಿ ಇಷ್ಟನಾ? ಎಷ್ಟು ಇಷ್ಟ? ತುಂಬ ಇಷ್ಟ. ಇದೆಲ್ಲ ತುಂಬ ಇಷ್ಟ ಫ್ರೆಂಡ್ಸ್. ನಾನು ಪೀನಟ್ ಬಟರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಅದನ್ನೇ ಬ್ರೆಡ್ಡಿಗೆ ಅಪ್ಲೈ ಮಾಡಿ ಕೊಡ್ತೀನಿ. ಬಟ್ ಖಾಲಿ ಆಗಿತ್ತು, ಸೊ ಹಾಗಾಗಿ ಬ್ರೆಡ್ ಜಾಮೇ ಕೊಟ್ಟೆ, ನಾನು ಅಷ್ಟಾಗಿ ಕೊಡೋದಿಲ್ಲ. ಸೊ ತಿಂತಾ ಇದ್ದಾರೆ. ನನಗೇನು ಇಷ್ಟ ಆಗಲ್ಲ ಫ್ರೆಂಡ್ಸ್ ಜಾಮ್ ಅಂತೂ. ನನಗೆ ಅದೊಂಥರ ಜಾಮು ಯಾವ ಥರ ಔಷಧಿ ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ನಾನು ಅಷ್ಟು ಇಷ್ಟಪಡಲ್ಲ. ಸೊ ಇವಾಗ ಸ್ನ್ಯಾಕ್ಸ್ ತಿಂತಾ ಇದ್ದಾರೆ. ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕು. ಸೊ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ಸೊ ಹಾಗಾಗಿನೇ ನಾನೇ ಹೋಗಿ ಮಕ್ಕಳನ್ನ ಸ್ಕೂಲ್ ಹತ್ರ ಹೋಗಿ ಪಿಕ್ ಮಾಡ್ಕೊಂಡು ಬಂದೆ. ಸೊ ಅವ್ರು ಬಂದ್ರೇ ಈಗ ನಾನು ಡ್ಯಾನ್ಸ್ ಕ್ಲಾಸಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಸೊ ಅದು ಇಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲಿ ಇಲ್ಲ, ಹೋಗಿ ನಡ್ಕೊಂಡು ಹೋಗಿ ಕರ್ಕೊಂಡ್ಬಿಟ್ಟು ಕರ್ಕೊಂಡು ಬರೋಣ ಅನ್ನೋದಕ್ಕೆ. ಸೊ ಹಾಗಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರೇನಾದರೂ ಬಂದರೆ ಹೋಗೋದು, ಬಂದಿಲ್ಲ ಅಂದರೆ ಇವತ್ತು ಡ್ಯಾನ್ಸ್ ಕ್ಲಾಸ್ ಹಾಲಿಡೇ. ಸೊ ಬೇಗ ಬೇಗ ತಿಂಡಿ. ಹೋಮ್ವರ್ಕ್ ಏನೇನು ಕೊಟ್ಟಿದ್ದಾರೆ ಮಾಡಂದ್ರೆ, ಏನು ಕೊಟ್ಟಿದ್ದಾರೆ? ಹೋಮ್ವರ್ಕ್ ಕೊಟ್ಟಿದ್ದಾರಾ? ಚೆಕ್ ಮಾಡ್ತೀನಿ. ಏನೂ ಕೊಟ್ಟಿಲ್ವಾ? ಟೆಸ್ಟಿಗೆ ಓದ್ಕೊಳ್ರಿ, ಟೆಸ್ಟ್ ಇರ್ತಾವಲ್ವಾ. ನಂದು ಬಾಡಿ ಬೇಗ ಡಿಹೈಡ್ರೇಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಚಿಯಾ ಸೀಡ್ಸ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀನಿ. ನಂದು 1 ಸ್ಪೂನ್ ನೆನಕ್ಬಿಡ್ತೀನಾ, ಸೊ ಅದನ್ನೇ ಈ ಥರ ನೀರು ಕುಡ್ದಾಗೆಲ್ಲ ಬಾಟಲಿಗೆ ಆ್ಯಡ್ ಮಾಡಿ ಕುಡಿತಾ ಇರ್ತೀನಿ. ನೀವು ತುಂಬ ಬಾಡಿ ಡಿಹೈಡ್ರೇಟ್ ಆದರೆ ಇದು ಚಿಯಾ ಸೀಡ್ಸ್ನ ಕನ್ಸ್ಯೂಮ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ, ತುಂಬ ಬೆನಿಫಿಷಿಯಲ್ ಇದೆ ಅದರಿಂದ.
ಇಲ್ಲಿ ಮಕ್ಕಳನ್ನ ರೆಡಿ ಮಾಡ್ಕೊಂಡು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಬಂದ್ವಿ. ಸೊ ಇವತ್ತು ವಾಕಿಂಗ್ ಮಾಡೋದಕ್ಕೆ ಅವ್ನು ಬಿಟ್ಟು ಏನು ಫೀಲ್ಡ್ಗೆ ಹೋಗ್ಲಿಲ್ಲ. ಬಿಕಾಸ್ ಮಕ್ಕಳು ಮಮ್ಮಿ ತುಂಬ ದಿವಸ ಆಯಿತು ಫೀಲ್ಡಲ್ಲಿ ಆಟ ಆಡಿಲ್ಲ, ಸೊ ಕರ್ಕೊಂಡೋಗಿ ನಮ್ಮನ್ನು ನಿಮ್ಮ ಜೊತೆ ಅಂತ ಹೇಳಿದರು. ಸೊ ಹಾಗಾಗಿ ಸರಿ ಆಯಿತು, ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಳ್ಳಿ ಒಟ್ಟಿಗೆ ಹೋಗೋಣ ಅಂತೇಳಿ ನಾನು ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡಿದೆ. ಹೋಗ್ಲಿಲ್ಲ ಅವ್ರನ್ನ ಬಿಟ್ಟು. ಯಾವಾಗಲೂ ವಾಕ್ ಮುಗಿಸ್ಕೊಂಡು ಡ್ಯಾನ್ಸ್ ಕ್ಲಾಸ್ ಮುಗಿಯೋದ್ರೊಳಗಡೆ ಬಂದುಬಿಡ್ತಿದ್ವಿ. ಸೊ ಇವತ್ತು ಅವ್ರನ್ನ ಕರ್ಕೊಂಡು ಹೋಗೋಣ, ಆಟಾಡ್ಕೊಳ್ತಾರೆ ಅಂತ ಹೇಳಿ ವೆಯ್ಟ್ ಮಾಡಿ ಕರ್ಕೊಂಡು ಫೀಲ್ಡಿಗೆ ಬಂದ್ವಿ. ಸೊ ಇಲ್ಲಿ ನಾನು ವಾಕಿಂಗ್ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಮಕ್ಕಳ ಪಾಡಿಗೆ ಅವರು ಆಟಾಡ್ಕೊಳ್ತಾ ಇದ್ದು. ಸೊ ವಾಕಿಂಗ್ ಮುಗಿಸ್ಕೊಂಡು ಇಲ್ಲಿ ಬಂದೆ, ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಏನು ಮಾಡ್ತಿದ್ದಾರೆ ಅಂತೇಳಿ. ನಮ್ಮ ರಚ್ಚು ದೀಕ್ಷು ಸರ್ಕಸ್ ನೋಡಿಲಿ, ನಮ್ಮ ರಚ್ಚು ಸರ್ಕಸ್ ನೋಡ್ರಿ ಇಲ್ಲಿ ಯಾವ ಥರ ಹತ್ತುತ್ತಾ ಇದ್ದಾಳೆ ಅಂತೇಳಿ. ಒಂಥರ ಫುಲ್ ಹೈಪರ್ ಆ್ಯಕ್ಟಿವ್ ಗರ್ಲ್ ನಮ್ಮ ರಚ್ಚು ಅಂತೂ, ಫುಲ್ ಆ್ಯಕ್ಟಿವು. ಅಲ್ಲತ್ತದು ಇಲ್ಲಿ ನೆಗೆಯೋದು ಹಾರೋದು ಅದು ಇದು ಮಾಡ್ತಾನೆ ಇರ್ತಾಳೆ. ಫೈನಲಿ ಸರ್ಕಸ್ ಮಾಡಿ ಹತ್ತಿ ಮಮ್ಮಿ ನೋಡು ನೋಡು ಅಂತ ಹೇಳಿ ನನಗೆ ದೀಕ್ಷೆಗೆಲ್ಲ ತೋರಿಸ್ತಾ ಇದ್ಲು. ಸೊ ಅದು ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಇರಲಿ ಅಂತೇಳಿ ಮಾಡಿಕೊಂಡೆ. ಸೊ ಇಲ್ಲಿ ಇದ್ದು ಆಟಾಡ್ತಾ ಇದ್ರು, ಅದನ್ನೇ ವಿಡಿಯೋ ಮಾಡಿಕೊಂಡೆ. ಅವಳು ರಚ್ಚು ನಮ್ಮ ದೀಕ್ಷೆ ನಡೆಯೋದು, ದೀಕ್ಷೆ ನಮ್ಮ ರಚ್ಚು ನಡೆಯೋದು. ಸೊ ಈ ಥರ ಆಟಾಡ್ತಾಯಿದ್ರು. ಸೊ ತುಂಬ ಜನ ಬರ್ತಾರೆ, ಮಕ್ಕಳು ಸಹ ಕ್ರಿಕೆಟೆಲ್ಲ ಆಡ್ತಾ ಇರ್ತಾರೆ. ತುಂಬ ದೊಡ್ಡ ಫೀಲ್ಡ್ ಅಲ್ವಾ, ಸೊ ಆಟಾಡೋದು ತುಂಬ ಕಂಫರ್ಟಬಲ್ ಇರುತ್ತೆ. ಏನಾದರೂ ಆಟಾಡ್ಬೋದು, ಶಟಲ್ ಕಾಕು, ರಿಂಗು, ಕ್ರಿಕೆಟು, ಬ್ಯಾಡ್ಮಿಂಟನ್ನು, ಸೊ ಈ ಥರ. ಸೊ ಹಂಗಾಗಿ ಕರ್ಕೊಂಡು ಬರ್ತೀವಿ, ಒಂದೊಂದು ಸರಿ ಆಟಾಡ್ಕೊಳ್ಳಿ ಮಕ್ಕಳಿಗೆ ಒಂದು ಸ್ವಲ್ಪ ಮೈಂಡು ಫ್ರೆಶ್ ಅನಿಸುತ್ತೆ ಅಂತ ಹೇಳಿ. ಸೊ ಚೆನ್ನಾಗಿ ಆಟಾಡ್ಕೊಳ್ತಾ ಇದ್ರು. ಸೊ ಬನ್ನಿ ಮಕ್ಕಳು ಆಟಾಡಿದ್ದು ಸಾಕು, ತುಂಬ ಆಟಾಡಿದ್ದೀರಾ ಅಂತ ಹೇಳಿ ಕರೆದ್ರೂ ಕೂಡ ಮಮ್ಮಿ ಒಂದು 5 ಮಿನಿಟ್ಸ್, ಮಮ್ಮಿ ಒಂದು 5 ಮಿನಿಟ್ಸ್ ಅಂತ ಹೇಳಿ ಬರ್ತಾನೆ ಇಲ್ಲ. ಸೊ ಆಟಾಡ್ತಾನೆ ಇದ್ರು. ಸರಿ ಆಯಿತು ಅಂತ ಹೇಳಿ ನಮ್ಮದು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಅವ್ರು ಆಟಾಡೋದನ್ನೇ ಸ್ವಲ್ಪ ವೆಯ್ಟ್ ಮಾಡಿ ಫೈನಲಿ ಮಕ್ಕಳು ಕರ್ಕೊಂಡು ಮನೆಗೆ ಬಂದ್ವಿ. ಸೊ ಇಲ್ಲಿ ಮಕ್ಕಳಿಗೆ ಓದ್ಕೊಡ್ತಾ ಇದ್ದೀನಿ. ಸೊ ಅವ್ರಿಗೊಂದಷ್ಟು ಪೆನ್ನು ಪೆನ್ಸಿಲ್ಸ್ ಎಲ್ಲ ತರಿಸಿದ್ದೆ ಅಲ್ವಾ, ಸೊ ಬೇಗ ಕೊಡ್ತೀನಿ ಮಕ್ಕಳು, ಬೇಗ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡು ಎಲ್ಲ ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ರಿ ಅಂತ ಹೇಳಿ ಎಲ್ಲ ಹೋಮ್ವರ್ಕು ಮಾಡಿಸ್ತಾ ಇದ್ದೀನಿ. ಅವರು ಹೌದಾ ಮಮ್ಮಿ ಏನು ಅಂತ ಹೇಳಿ ಎಲ್ಲ ಹೋಮ್ವರ್ಕು ಬೇಗ ಮಾಡ್ಕೊಳ್ತಾ ಇದ್ದಾರೆ. ಏನೊಂದು ಸರ್ಪ್ರೈಸ್ ಇದೆ, ತರಲಾ? ತರ್ತಿದ್ದೆ. ಸರ್ಪ್ರೈಸ್ ನೋಡಿ. ನಿನಗೆ ರೆಸರ್ ಚೆನ್ನಾಯ್ತಾ? ಪೆನ್ಸಿಲ್ ಇಷ್ಟ ಆಯ್ತಾ? ಇದೆ ಅಂತ ಹೇಳಿ ಎಲ್ಲ ಒಂದೇ ಸರಿ ಯೂಸ್ ಮಾಡೋದಲ್ಲ. ಇದೊಂದು ಕ್ಯೂಟ್ ಎರೇಸರ್ ಡಾಲ್ಫಿನ್ ಬಂದಿದೆ ನೋಡಿ. ಫ್ರೆಂಡ್ಸ್, ನಾನು ಇದನ್ನ ಎರೇಸರ್ ಅಂತ ಅಂದ್ಕೊಂಡಿದ್ದೆ. ನಾನು ನಿಮ್ಗೆ ಅವಾಗಲೇ ತೋರಿಸ್ತೀನಲ್ವಾ, ಇದು ಎರೇಸರ್ ಅಲ್ಲ. ನಮಗೆ ನೋಡಿ ಏನು ಗೊತ್ತೇ ಆಗಲ್ಲ ಪೇರೆಂಟ್ಸ್ಗೆ. ನನಗೆ ಕ್ಯಾಪ್ ಅಂತ ಫ್ರೆಂಡ್ಸ್, ಎಲ್ಲ ಬರೆಯೋದು. ಇದಕ್ಕೆ ಹಾಕ್ಬೇಕು. ಎಲ್ಲಿಗೆ ಹಾಕೋದು? ಹಿಂಗ. ಇದು ಈಗ ಹಾಕಿಲಿ ಗ್ರಿಪ್ಪಿಗೆ ಹಿಂಗೆ ಇಟ್ಕೊಂಡು ಬರೆಯೋದಂತೆ ಫ್ರೆಂಡ್ಸ್. ನೋಡಿ, ನಮಗೆ ಗೊತ್ತಿಲ್ಲ. ನಾನಿದು ಇಷ್ಟು ಕ್ಯೂಟಾಗಿ ಇದೆಯಲ್ಲ ಎರೇಸರು ಅಂತ ಅನ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡು ಗ್ರಿಪ್ಪಿಗೆ ಇಟ್ಕೊಂಡು ಬರೆಯೋದಂತೆ. ಎಲ್ಲ ಗೊತ್ತು, ಈಗ ಮಕ್ಕಳು ಎಷ್ಟು ಫಾರ್ವರ್ಡ್ ಇರ್ತಾರೆ. ನಾನು ಅಬ್ಸರ್ವೇ ಮಾಡಿಲ್ಲ. ಅಬ್ಸರ್ವ್ ಮಾಡಿದರೆ ಮೇ ಬಿ ನನಗೂ ಗೊತ್ತಾಗೋದು. ಅದು ಓಲಿರೋದು ನಾನು ಅಬ್ಸರ್ವ್ ಮಾಡಿಲ್ಲ. ಅದು ಕ್ಯೂಟ್ ಎರೇಸರ್ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಇದು ಕ್ಯೂಟಾಗಿತ್ತಲ್ವಾ, ಚಿಕ್ಕದಾಗಿ ಶಾರ್ಟ್ ಮಾರು. ಸೊ ಅದು ಚಿಕ್ಕದಾಗಿತ್ತಲ್ವ, ನಾನು ಕ್ಯೂಟ್ ಒಂದು ಎರೇಸರ್ ಕೊಟ್ಟಿದ್ದಾರೆ ಅಂತಾನೆ ಅನ್ಕೊಂಡಿದ್ದೆ. ತಗೋದು ನಿನಗೆ ಪೆನ್ನು. ಇದೊಂದು ಪ್ಯಾಕ್, ಇದೊಂದು ಪ್ಯಾಕ್, ಇದೊಂದು ಪ್ಯಾಕ್, ಇದೊಂದು ಪ್ಯಾಕ್, ಎಲ್ಲ ಪೆನ್ನೆ ದೀಕ್ಷೆಗೆ. ಇದೇ ಅಂತೆಲ್ಲ ಎಲ್ಲ ಒಟ್ಟಿಗೆ ಯೂಸ್ ಮಾಡೋದಲ್ಲ. ನೀಟಾಗಿ ಇಟ್ಕೋಬೇಕು. ನಾನೇ ಇಡ್ತೀನಿ ನೀಟಾಗಿ, ಕೇಳ್ದಾಗ ಕೊಡ್ತೀನಿ ಫ್ರೆಂಡ್ಸ್. ಇವ್ರಿಗೆ ಜಸ್ಟ್ ಈಗ ತೋರಿಸ್ದೆ ಇಷ್ಟ ಆಯ್ತಾ ಅಂತೇಳಿ. ಚೆನ್ನಾಗಿದೆ, ಚೆನ್ನಾಗಿದೆ. ಓಪನ್ ಮಾಡಿ ನೋಡಿ.
ನಾವೆಲ್ಲ ಏನಪ್ಪ ಚಿಕ್ಕವರಿದ್ದಾಗ ಅಂತಂದ್ರೆ ಈ ತರ ಇಷ್ಟಿಷ್ಟೊಂದು ಏನಾದ್ರು ಸಿಕ್ಬಿಟ್ರೆ ಅಂತೂ ನಮ್ಮಷ್ಟು ಖುಷಿ ಪಡೋರೆ ಯಾರು ಇಲ್ಲ. ಜಸ್ಟ್ ಹೊಸದೊಂದು ಪೆನ್ ಸಿಕ್ಕರು ತುಂಬಾನೇ ಖುಷಿ ಪಡ್ತಾ ಇದ್ವಿ. ಸೊ ಹಾಗೆ ಈಗ ತಂದು ಇಡ್ತಾ ಇದ್ದೆ, ಹಾಗೇನೆ ಇವರಿಗೆ ತೋರಿಸ್ತೇನೆ, ಕೇಳಿದಾಗೆಲ್ಲ ಯೂಸ್ ಮಾಡೋದು ಕೊಡ್ತಿದ್ದೆ. ಬಟ್ ಸೊ ತೋರ್ಸೋದ್ರಿಂದ ಒಂದು ಖುಷಿ ಪಡ್ತಾರೆ ಮಕ್ಕಳು ಅಂತ ಹೇಳಿ ತೋರಿಸ್ತೇನೆ ಅಷ್ಟೇನೆ. ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ಚೆನ್ನಾಗೈತಿ. ಇಷ್ಟೊಂದು ಚೆನ್ನಾಗಿ ಹೋಗ್ಲಿ ಅಂತ ಟೆಸ್ಟ್ ಎಲ್ಲ ಮಾಡಿ ಚೆನ್ನಾಗಿ ಬರಲಿ ಅಂತ ಹೇಳ್ತಾರೆ. ಸೊ ಫ್ರೆಂಡ್ಸ್, ಮಕ್ಕಳಿಗೆಲ್ಲ ಸ್ವಲ್ಪ ಓದ್ಕೊಟ್ಟಾಯ್ತು. ಜಸ್ಟ್ ಸ್ವಲ್ಪ ಪಾತ್ರೆಗಳೆಲ್ಲ ಇದ್ವು, ಸೊ ಎಲ್ಲ ವಾಶ್ ಮಾಡ್ಕೊಂಡೆ. ಸೊ ಫ್ರೆಂಡ್ಸ್, ಊಟ ಒಂದು ಮಾಡಬೇಕು, ಮಾಡ್ಕೊಳ್ತೀವಿ ನಿಧಾನಕ್ಕೆ. ಸೊ ಇವಾಗ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ಲಾಗ್ ಇಷ್ಟ ಆಗಿತ್ತು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ ಬಾಯ್.